ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ದಿನಕ್ಕೊಂದು ಸತ್ಯಗಳು ಹೊರಗೆ ಬರ್ತಾ ಇದೆ, ದಿನಕ್ಕೊಂದೊಂದು ಷಡ್ಯಂತ್ರಗಳು ಹೊರಗೆ ಬರ್ತಾ ಇದೆ. ಬುರುಡೆ ಮ್ಯಾನ್ ಚಿನ್ನಯ್ಯನ ಸ್ಫೋಟಕ ವಿಡಿಯೋ ಒಂದು ಈಗ ರಿಲೀಸ್ ಆಗಿದೆ. ಯಾವ ವಿಡಿಯೋ ಅಂದರೆ ಆತ ಮಹೇಶ್ ತಿಮರೋಡಿಯನ್ನ ಭೇಟಿಯಾದ ಸ್ಫೋಟಕ ವಿಡಿಯೋ. ತಿಮರೋಡಿ ಮನೆಯಲ್ಲಿ 1 ವರ್ಷದ ಹಿಂದೆ ಭೇಟಿಯಾಗಿದ್ದಾರೆ ಇಬ್ಬರು ಕೂಡ. ಸೊ ಯಾರು ಹಾಗಾದರೆ ಕರ್ಕೊಂಡು ಹೋಗಿದ್ದು? ಸೌಜನ್ಯ ಮಾವ ವಿಠಲಗೌಡ. ಧರ್ಮಸ್ಥಳದಲ್ಲಿ ಶವಾಹೂತಿಟ್ಟ ಪ್ರಕರಣ, ಬುರುಡೆ ಚಿನ್ನಯ್ಯನ ಮತ್ತೊಂದು ವಿಡಿಯೋ ಈಗ ರಿಲೀಸ್ ಆಗಿದೆ. ಮಹೇಶ್ ತಿಮರೋಡಿ ಭೇಟಿಯಾಗಿರ್ತಕ್ಕಂಥ ವಿಡಿಯೋ ವೈರಲ್ ಆಗ್ತಾ ಇದೆ. ಪತ್ನಿಯೊಂದಿಗೆ ತಿಮರೋಡಿಯನ್ನ ಭೇಟಿಯಾಗಿದ್ದ ಚಿನ್ನಯ್ಯ ಆತನ ಪತ್ನಿಯ ಜೊತೆಯಲ್ಲಿ ವರ್ಷದ ಹಿಂದಿನ ಭೇಟಿಯ ವಿಡಿಯೋ ಈಗ ವೈರಲ್ ಆಗಿದೆ. ಹೆಣಗಳನ್ನು ಹೂತಿಟ್ಟ ಬಗ್ಗೆ ಚಿನ್ನಯ್ಯ ಮಾತುಕತೆಯನ್ನು ನಡೆಸಿದ್ದ. ನಾನು ಈಗ ತಾನೇ ವಿರಾಮಕ್ಕೂ ಮೊದಲು ಹೇಳ್ತಾ ಇದ್ವಿ, 2 ವರ್ಷಗಳ ಪ್ಲಾನ್ ಇದು ಅಂತಂದ್ಬಿಟ್ಟು. ಇವ್ರದೆಲ್ಲ ಒಂದು ದೊಡ್ಡ ನೆಟ್ವರ್ಕ್ ಇದೆ, ಸಿಂಡಿಕೇಟ್. 2023 ಆಗಸ್ಟ್ನಲ್ಲಿ ನಡೆದಿದ್ದಂತಹ ಸಂಭಾಷಣೆಯ ವಿಡಿಯೋ ಅಂತೆ ಈ ವಿಡಿಯೋ. ಈಗೇನು ರಿಲೀಸ್ ಆಗಿದೆ, ಇದರ ಹಿಂದಿರ್ತಕ್ಕಂಥವ್ರು ಯಾರು, ಯಾವ ಉದ್ದೇಶ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲಿ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, 2 ವರ್ಷದ ಹಿಂದಿನ ವಿಡಿಯೋ, ಆ ವಿಡಿಯೋದಲ್ಲಿ ಚಿನ್ನಯ್ಯ ಶವಾಹೂತಿಟ್ಟ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು, ಇದನ್ನ ಈಗ ವೈರಲ್ ಮಾಡ್ತಾ ಇದ್ದಾರೆ, ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಯಾರು ಮಾಡಿರೋದು, ಇದರ ಹಿಂದಿನ ಉದ್ದೇಶ ಏನು ಅಂತ? ಅರವಿಂದ್, ಸ್ವತಃ ಮಹೇಶ್ ಶೆಟ್ಟಿ ತಿಮರೋಡಿಯ ಅಣ್ಣನ ಮಗ ತನುಶ್ಯಂ ಶೆಟ್ಟಿ ಅನ್ನುವಂಥವ್ರು ಅವರ ಇನ್ಸ್ಟಾಗ್ರಾಮ್ ಪೇಜಿನಲ್ಲಿ ಇದನ್ನ ಬಿಡುಗಡೆ ಮಾಡಿರುವಂತದ್ದು, ಇವತ್ತು ಇದನ್ನ ಹಾಕೊಂಡಿರುವಂತದ್ದು. ಅದರಲ್ಲಿ ಮೇಲ್ಭಾಗದಲ್ಲಿ ಪಾರ್ಟ್ 1 ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲಾ ಒಂದೊಂದೇ ಪಾರ್ಟ್ಗಳನ್ನ ನಾವು ರಿಲೀಸ್ ಮಾಡ್ತೇವೆ ಅನ್ನುವಂಥದ್ದು ಇವರ ಪ್ಲಾನ್ ಆಗಿರ್ಬೋದು. ಇದು ಈಗ ಒಂದು ಕಡೆಯಿಂದ ನಿರಂತರವಾಗಿ ಇದು ಷಡ್ಯಂತರ ಅನ್ನುವಂಥದ್ದು ಎಲ್ಲ ಕಡೆಗಳಲ್ಲಿ ಗೊತ್ತಾಗ್ತಾ ಇರುವಂತ ವಿಚಾರ. ಒಂದು ಕಡೆ ಚಿನ್ನಯ್ಯ ಬಂಧನಕ್ಕೊಳಗಾಗಿದ್ದಾನೆ, ಬಂಧನಕ್ಕೊಳಗಾದಂತ ಸಂದರ್ಭದಲ್ಲಿ ಆತ ಎಲ್ಲವನ್ನ ಹೇಳ್ಕೊಂಡಿದ್ದಾನೆ, ಇದರ ಸೂತ್ರಧಾರಿಗಳು ಯಾರು ಅನ್ನುವಂಥದ್ದನ್ನು. ಅದರ ಜೊತೆಗೆ ಈಗ ತುಕಾರಾಂ ಮತ್ತೆ ಪುರಂದರಗೌಡ ಹೈಕೋರ್ಟ್ಗೆ ಹೋಗಿ ರಿಟ್ ಅರ್ಜಿಯನ್ನು ಸಲ್ಲಿಸಿದಂತ ಸಂದರ್ಭದಲ್ಲೂ ಅಲ್ಲೂ SIT ಪರವಾದಂತ ವಕೀಲರು ಹೇಳಿರುವಂತದ್ದು ಇದು ಷಡ್ಯಂತರದ ಭಾಗವಾಗಿ ಇದನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಎಲ್ಲಾ ಕಡೆಗಳಲ್ಲಿ ಇದು ಷಡ್ಯಂತರ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ಇದು ಒಂದೊಂದೇನ್ನ ಬಿಡುಗಡೆ ಮಾಡುವಂತ ಕೆಲಸಗಳನ್ನ ಮಾಡಿದ್ದಾರೆ. ಅಂದ್ರೆ ನಾವ್ ಇದ್ರಲ್ಲಿ ಯಾವ್ದ್ರಲ್ಲಿ ಇಲ್ಲ, ನೇರವಾಗಿ ಇದು ಆತನೇ ಮಾಡಿರುವಂತದ್ದು, ಚಿನ್ನಯ್ಯನೇ ಮಾಡಿರುವಂತದ್ದು ಅನ್ನುವಂಥದ್ದನ್ನ ತೋರಿಸಿಕೊಳ್ಳುವ ರೀತಿಯಲ್ಲಿ ಈಗ ವಿಡಿಯೋವನ್ನ ರಿಲೀಸ್ ಮಾಡಿರುವಂತದ್ದು. ಅದರಲ್ಲೂ ಆತ ಎಲ್ಲವನ್ನ ಹೇಳ್ಕೊಳ್ತಾನೆ, ತಿಮರೋಡಿ ಹತ್ರ ಹೇಳ್ಕೊಳ್ತಾನೆ. ಇದು ಆರಂಭದಲ್ಲಿ ವಿಠಲ್ ಗೌಡನನ್ನ ಈತ ಮೀಟ್ ಮಾಡ್ತಾನೆ. ಅದನ್ನ ನೇರವಾಗಿ ಚಿನ್ನಯ್ಯನನ್ನ ತಿಮರೋಡಿಯ ಮನೆಗೆ ಕರ್ಕೊಂಡು ಹೋಗಿರುವಂತದ್ದು ವಿಠಲ್ ಗೌಡ ಹೋದ ಬಳಿಕ ಸಂಪೂರ್ಣವಾಗಿ ಈತ ತಿಮರೋಡಿಯ ಜೊತೆ ಮಾತಾಡ್ಕೊಂಡಿರುವಂತದ್ದು. ಅಂದ್ರೆ 2 ವರ್ಷದ ಹಿಂದೆನೆ ಇವರು ಮೀಟ್ ಮಾಡಿರುವಂತದ್ದು. ಇದು ಒಂದು ಮೋಸ್ಟ್ಲಿ ಇದು ಮೊದಲ ಮೀಟ್ ಆಗಿರ್ಬೇಕು. ಆ ಸಂದರ್ಭದಲ್ಲಿ ಆತ ಎಲ್ಲವನ್ನ ಅವರ ಮುಂದೆ, ತಿಮರೋಡಿಯ ಮುಂದೆ ಹೇಳ್ಕೊಂಡಿರುವಂತದ್ದು. ರೈಟ್, ಥ್ಯಾಂಕ್ ಯು ಸುಕ್ಪಾಲ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ.